ಬಳ್ಳಾರಿ ನಗರದ 34ನೇ ವಾರ್ಡಿನಲ್ಲಿ ಬರುವಂತಹ ಬತ್ರಿ ಪ್ರದೇಶದಲ್ಲಿ ಶ್ರೀ ಮಾರಮ್ಮ ದೇವಿಯ ಕುಂಭೋತ್ಸವದ ಪ್ರಯುಕ್ತ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರಾದ ಎಂ ಸುಬ್ಬರಾಯುಡು ಇವರ ನೇತೃತ್ವದಲ್ಲಿ ಇದೇ ಮೇ 11ರಂದು ಭಾನುವಾರ ಬತ್ರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಬಳ್ಳಾರಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ಮತ್ತು ಸಮಾಜ ಸೇವಕರು ಹಾಲಿ ಸದಸ್ಯರಾದ ರಾಜೇಶ್ವರಿ ಸುಬ್ಬರಾಯುಡು ಆಗಮಿಸಿ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡರಾದ ಎಂ ಸುಬ್ಬರಾಯುಡು ಅವರ ಜೊತೆಯಲ್ಲಿ ಭಾಗವಹಿಸಿ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದಾರೆ. ನಂತರ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟುಗಳ ತಂಡವನ್ನು ಭೇಟಿ ಮಾಡಿ ಜಯಗಳಿಸಲು ಶುಭ ಹಾರೈಸಿದ್ದು ವಿಶೇಷವಾಗಿದೆ. ನಂತರ ಸೂರ್ಯ ನ್ಯೂಸ್ ಕನ್ನಡ ಮಾಧ್ಯಮದಲ್ಲಿ ಮಾತನಾಡಿದಂತಹ ರಾಜೇಶ್ವರಿ ಸುಬ್ಬರಾಯುಡು ಅವರು 34ನೇ ವಾರ್ಡಿನಲ್ಲಿ ಬರುವಂತಹ ಬತ್ರಿ ಪ್ರದೇಶದಲ್ಲಿ ಇದೇ ಮೇ 13 ಮಂಗಳವಾರ ಮತ್ತು ಮೇ 14 ಬುಧವಾರದಂದು ಬತ್ರಿ ಪ್ರದೇಶದಲ್ಲಿ ಶ್ರೀ ಮಾರಮ್ಮ ದೇವಿಯ ಕುಂಭೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಅದಕ್ಕಾಗಿ ಬತ್ರಿ ಗ್ರಾಮದ ದೇವತೆಯಾದಂತಹ ಮಾರಮ್ಮ ದೇವಿಯ ಕುಂಭೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದ್ದಾರೆ. ಅಲ್ಲದೆ ಕುಂಭೋತ್ಸವದ ಅಂಗವಾಗಿ ನಮ್ಮ 34ನೇ ವಾರ್ಡಿನಲ್ಲಿ ಬತ್ರಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಯುವಕರು, ಮುಖಂಡರು, ಸಮಾಜದ ಸುಮಾರು ಜನ ಹುಡುಗರು ಕೂಡ ಭಾಗವಹಿಸಿದ್ದಾರೆ ಎಂದು ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂದು ಶುಭವನ್ನು ಹಾರೈಸಿ ಮಾತನಾಡಿದಂತಹವರು ಅಂದು ಸಂಜೆ ಬತ್ರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ವಿಜೇತರಾದಂತಹ ಕ್ರೀಡಾಪಟುಗಳಿಗೆ 25,000 ಮೊತ್ತವನ್ನು ಬಹುಮಾನವಾಗಿ ವಿತರಿಸಲಾಗಿದ್ದು ಈ ಪಂದ್ಯಾವಳಿಯಲ್ಲಿ ಬತ್ರಿ ಕಿಂಗ್ಸ್ 11 ತಂಡವು ಜಯಗಳಿಸಿ ಬಹುಮಾನವನ್ನು ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಬತ್ರಿ ಸುಂಕನ್ನ, ಪರಮೇಶ್ವರ ಗೌಡ ಮತ್ತು ಯೋಗಾನಂದ ರೆಡ್ಡಿ, ಎಸ್ಡಿಎಂಸಿ ಅಧ್ಯಕ್ಷ ಈರಣ್ಣ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಇದು ಸೂರ್ಯ ನ್ಯೂಸ್ ಕನ್ನಡ.